ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟಲ್ ವರ್ಡ್. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ಇವತ್ತು ರಜೆ ಇದೆ ಅಂತ ಲೇಟಾಗಿ ಎದ್ದೆ. ಅದಕ್ಕೆ ರೊಟ್ಟಿ ಮಾಡೋಕ್ಕಾಗಲಿಲ್ಲ. ಚಪಾತಿ ಮಾಡಿದ್ದೀನಿ, ಬೀನ್ಸ್ ಪಲ್ಯ ಮಾಡಿದ್ದೀನಿ. ರೊಟ್ಟಿ ಮಾಡೋಕ್ಕತ್ರ ಲೇಟ್ ಆಕತಿ. ಮಕ್ಕಳು ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಚಪಾತಿ ಬೇಗ ಆಗುತ್ತೆ ಅಂತ ಚಪಾತಿ ಮಾಡಿದ್ದೀನಿ. ನೋಡಿ, ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೀನಿ. ಬರ್ರಿ, ರೂಮ್ನಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ನೋಡೋಣ. ಏನು ಮಾಡ್ತಾಯಿದ್ದೀರಾ? ಹಾಸಿಗೆ ತೆಗಿತಾ ಇದ್ದಾರಾ? ಹಾಸಿಗೆ ಮಾಡಿಸ್ತಾ ಇದ್ದೀರಾ? ಏನ್ರಿ? ಈಗೆದ್ದೆ ನೀನು? ಈಗ ಎದ್ದು ಕೂತ್ಕೊಂಡಾನ. ಇವನು ಹಾಸಿಗೆ ಮಾಡಿಸ್ತಾ ಇದ್ದಾನೆ. ಬರ್ರಿ, ಇಲ್ಲಿ ಹೊರ ನೋಡ್ಕೊಂಬರೋಣ. ನೋಡಿ, ಮಳೆ ಬಂದು ನಿಂತಿದೆ. ಬರ್ರಿ, ಮಳೆ ಬರ್ತಾಯಿದೆ. ಯಾಕೆ, ಏನಾಯ್ತು? ಯಾಕೆ? ನಡಿ, ತಿನ್ನುವಂತೆ ನಡಿ. ಕಣ್ಣು ಯಾಕೆ ತಿಕ್ತೀಯ? ಅಷ್ಟು ತಿಕ್ಬೇಡ. ಬಿಸ್ಕಿಟ್ ತಿಸ್ಕೊಂಡಿಯಾ? ತಿನ್ನು. ಬರ್ರಿ, ಇಲ್ಲಿ ಒಂಚೂರು ನೀರು ಬಂದಿದೆಯಲ್ಲ ನೋಡ್ಕೊಂಬರೋಣ. ಹಿತ್ತಲಲ್ಲಿ ಸಂಪಿದೆ, ನೋಡ್ಕೊಂಬರೋಣ ಬನ್ನಿ. ಡೈಲಿ 1 ಅವರ್ ಬಿಡ್ತಾನೆ ನೀರು. ಅದೇ ಸಾಕಾಗುತ್ತೆ. ಬಿಟ್ಟಿಲ್ಲ. ಬನ್ನಿ, ಬಿಟ್ಟಿಲ್ಲ. ಹೋಗೋಣ ಒಳಗಡೆ. ಚಪಾತಿ ತಿಂಡಿ ತಿಂದ್ಬಿಟ್ಟು ಬಾರ, ಚಪಾತಿ ಹಾಕಿಟ್ಟಿದ್ದೀನಿ, ಕೊಡ್ಬಾ. ಏನು ಮಾಡ್ತಾಯಿದ್ದೀಯ ಅಲ್ಲಿ? ಬಾ, ಕೊಡ್ಬಾ. ತಗೋ, ಕೊಡು. ಹಾಕಿಟ್ಟಿದ್ದೀನಿ. ಹಣ್ಣು ಕೊಡು, ಮೊದಲು ಹಣ್ಣು ಕೊಡು. ತಗೋ, ಹಣ್ಣು ಕೊಡು. ಡೈಲಿ ಅವನೇ ಕೊಡಬೇಕು. ನಾವ್ಯಾರಾದರೂ ಕೊಟ್ಟರೆ ಅಳಕತ್ಬಿಡ್ತಾನೆ ಅವನು. ಅದಕ್ಕೆ ಅವನು ಕರೆದ್ಬಿಟ್ಟೆ ಕೊಡು ಅಂತ ಹೇಳಿದ್ದು. ನೋಡಿ, ಅವ್ರ ಅಪ್ಪಾಜಿಗೆ ಅವನೇ ಕೊಡಬೇಕು, ಅಣ್ಣಗೆ ಅವನು ಕೊಡಬೇಕು. ಅವ್ರ ಅಣ್ಣ ಒಂದೊಂದು ಸಲ ನೀ ಕೊಡಬೇಡ ಅಂತ ಜಗಳ ಮಾಡ್ತಿರ್ತಾನೆ. ಅವಾಗ ಇವನು ಅಳಕ್ಕೆ ಶುರು ಮಾಡ್ತಾನೆ. ಇವತ್ತು ನಂದು ಕೊಡ್ತಾಯಿದ್ದಾನೆ. ಬರ್ರಿ, ಎಲ್ಲರೂ ಚಪಾತಿ ತಿನ್ನೋಣ ಅಂತ ಕರೆಯಕತ್ತಾರ. ಇವತ್ತು ಚಪಾತಿ ಮಾಡೋದು ಬೇಗ ಮುಗಿದಿದೆ. ಅವ್ರ ಜೊತೆಗೆ ತಿಂತೀನಿ. ಬರ್ರಿ, ಎಲ್ಲರೂ ಚಪಾತಿ ತಿನ್ನೋಣ. ನೋಡಿರಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ನೋಡಿ, ಇವನಿಗೆ ನಾನೊಂದು ತುತ್ತು, ಅವ್ರ ಅಪ್ಪಾಜಿ ಒಂದು ತುತ್ತು ಇಡಬೇಕಂತೆ. ನೋಡಿರಿ, ಡೈಲಿ ಅವ್ರ ಅಪ್ಪಾಜಿ ತಿನ್ನಿಸೇ ಇವ್ನಿಗೆ ಹೋಗ್ಬೇಕು. ಇಲ್ಲ ಅಂದರೆ ಹಾಗೆ ಹೋಗ್ಬಿಟ್ರೆ ಮುಗೀತು. ಅದಕ್ಕೆ ಅವರು ತಿಂಡಿ ತಿನ್ಬೇಕಾದ್ರೆ ಮಲಗಿದ್ರು ಅವ್ನು ಎಬ್ಬಿಸಿ ಬೆಳಗ್ಗೆ ಹಾಲು ಕುಡಿಸಿ ಆಮೇಲೆ ತಿಂಡಿ ತಿನ್ನಿಸಿ ಹೋಗ್ಬೇಕು. ಇಲ್ಲ ಅಂದರೆ ಅಳಕ್ಕೆ ಶುರು ಮಾಡ್ತಾನೆ. ನೋಡಿರಿ, ಕ್ಯಾಮ್ರಾ ಇದ್ಬಿಟ್ರೆ ಇವಂದು ಎಲ್ಲ ನಾಟಕ. ನೋಡ್ರಿ ಹೆಂಗೆ ಮಾಡ್ತಾನೆ ನೋಡ್ರಿ. ಸುಮ್ಮನೆ ನೀನು ತೆಗಿಯಂಗಿಲ್ಲ, ನಾನು ಇವನು ತೆಗಿತೀನಿ. ಅವನು ನೋಡಿ, ಇವನು ತಿಂಡಿ ತಿನ್ನೋದು ಮುಗೀತು. ಟಿ ವಿ ನೋಡ್ಕೋತಾ ಕೂತಿದ್ದಾರೆ. ನಾನಿವತ್ತು ಸ್ವಲ್ಪ ರೂಮಲ್ಲಿ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ತಿಂಡಿ ಆಗಿದೆ, ಈಗ ಕ್ಲೀನಿಂಗ್ ಚಾಲೂ ಮಾಡೋಣ. ನೋಡಿ, ಎಷ್ಟು ಮೆಸ್ಸಿ ಆಗಿದೆ. ಸೆಲ್ಫಲ್ಲಿ ಅವ್ರ ಬಟ್ಟೆಗಳು, ಅವರು ಔಷಧಿ ಎಲ್ಲ ಹೆಂಗಾಗಿದೆ ನೋಡಿ. ಚೆಲ್ಲಾಪಿಲ್ಲಿ. ನಾನು ಬಟ್ಟೆ ತಕ್ಕೊಟ್ರೆ ಚೆನ್ನಾಗಿ ತಕ್ಕೊಡ್ತೀನಿ. ಅವರೇ ತಕ್ಕೊಂಬಿಟ್ರೆ ಅದು ಹುಡುಕಿ ಇದು ಹುಡುಕಿ ಬಿಟ್ಬಿಡ್ತಾರೆ. ನೋಡಿ, ಎಲ್ಲ ತೆಗ್ದಿದ್ದೀನಿ. ಸ್ವಲ್ಪ ಒರೆಸ್ಬಿಟ್ಟು ಆಮೇಲೆ ಒಂದೊಂದಾಗಿ ತೆಗೆದಿಡ್ತಾಯಿದ್ದೀನಿ, ಮಡಚಿಡ್ತೀನಿ. ಬರ್ರಿ ನೋಡೋಣ. ನೋಡಿ, ಇವು ಒಂದೊಂದು ಡೇಟ್ ಬಾರಾಗಿದೆ ಔಷಧಿಗಳು.
ಹಾಗೇ ತೆಗೆದಿಟ್ಬಿಟ್ಟಿದ್ದೀವಿ. ಅದನ್ನು ಒಂದು ಸ್ವಲ್ಪ ಡೇಟ್ ಪಾರಾಗಿರೋವನ್ನ ತೆಗೆದುಬಿಟ್ಟು ಡಸ್ಟ್ಬಿನ್ ಹಾಕೋಣ ಅಂತ ಒಂದೊಂದಾಗಿ ಔಷಧಿ ಬಾಟ್ಲ್ಗಳನ್ನು ನೋಡ್ತಾಯಿದ್ದೀನಿ. ನೋಡಿಬಿಟ್ಟು ತೆಗೆದುಬಿಟ್ರೆ ವೇಸ್ಟ್ ಎಲ್ಲ ಖಾಲಿ ಆಗುತ್ತೆ, ಸ್ವಲ್ಪ ಸೆಲ್ಫು ಚೆನ್ನಾಗಿ ಕಾಣುತ್ತೆ. ಎಲ್ಲ ತುಂಬಿಸಿಟ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಅಲ್ಲಿ ಹೋಗ್ಬೇಡ, ಹೋಗು ನೀನು ಟಿ ವಿ ನೋಡೋಗು, ಹೋಗು ಟಿ ವಿ ನೋಡು, ಹೋಗ್ಬೇಡ ಅಲ್ಲಿ, ಫೋನ್ ಬೀಳುತ್ತೆ. ಬಾ ಈ ಕಡೆ, ಈ ಕಡೆ ಬಾ ಈ ಕಡೆ, ನೀವು ಹೋಗು ಟಿ ವಿ ನೋಡೋಗು. ನೋಡಿ, ಡೇಟ್ ನೋಡಿಬಿಟ್ಟು ಎಲ್ಲ ತೆಗೆದುಬಿಡೋಣ ಅಂದ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡಿ ತೆಗೆದುಬಿಡೋಣ. ಹುಷಾರಿಲ್ದಾಗ ತೋರಿಸ್ಕೊಂಬರೋದು ಒಂದು 2-3 ದಿವಸ ಹಾಕಿರ್ತೀವಿ, ಆಮೇಲೆ ಅದು ಬಿಟ್ಬಿಟ್ಟಿರ್ತೀವಿ, ಅದನ್ನು ತೆಗೆದಿಟ್ಬಿಟ್ಟಿರ್ತೀವಿ. ಆಮೇಲೆ ಅದು ಡೇಟ್ ಪಾರಾಗಿರೋದು ನೋಡೇ ಇರಲ್ಲ, ಹಾಗೆ ಇಟ್ಬಿಟ್ಟಿರ್ತೀವಿ. ಸುಮ್ಮನೆ ಕಸ ಮನೆಯಲ್ಲಿ ತುಂಬ್ಕೊಂಡು ಇಟ್ಕೊಂಡಂಗೆ ಆಗಿರುತ್ತೆ. ಅದಕ್ಕೆ ಇವತ್ತು ತೆಗ್ದಿದ್ದೀನಿ. ಚೆನ್ನಾಗಿ ನೋಡಿಬಿಟ್ಟು ಬೇಕಾದವು ಮಾತ್ರ ಇಲ್ಲಿ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಅದಕ್ಕೆ ನೋಡ್ತಾಯಿದ್ದೀನಿ. ನೋಡಿ, ಎಷ್ಟೊಂದು ಇದ್ದಾವೆ ಇಲ್ಲಿ. ಸುಮ್ಮನೆ ಜಾಗ ಹಿಡ್ಕೊಂಡು ಕೂತಿದ್ವು, ಅದಕ್ಕೆ ಅಷ್ಟು ತೆಗೆದಿಡೋಣ ಅಂದ್ಕೊಂಡಿದ್ದೀನಿ. ಇದು ಬರೀ ಸೆಲ್ಫು ಕ್ಲೀನ್ ಮಾಡೋದೇ ಒಂದೂವರೆ ತಾಸಾಗುತ್ತೆ ನೋಡಿ. ಎಲ್ಲ ನೋಡಿಬಿಟ್ಟು ಮಡಚಿ ಇಡೋ ಅಷ್ಟೊತ್ತಿಗೆ 1.5 ತಾಸಾಗಿರುತ್ತೆ. ನೋಡಿ, ಕೆಲವೊಂದು ಎಲ್ಲ ಇದಾಗ್ಬಿಟ್ಟಿವೆ. ಈಗ ನಮ್ಮದು ಪಂಚಮಿ ಹಬ್ಬ ಬಂತು, ಹೀಗಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು 24th 25th ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದಮೇಲೆ ಪಂಚಮಿ ಬರುತ್ತೆ, ನಾಗರ ಪಂಚಮಿ. ನಾಗರ ಕಟ್ಟೆಗೆ ಹಾಲು ಎರಿತಾರಲ್ವ, ಅದು ಪಂಚಮಿ ಅಂದರೆ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಇದಾಗಿದ್ದಾವೆ ಅಂದರೆ ಸುಮ್ಮನೆ ಇಷ್ಟೆಲ್ಲ ವೇಸ್ಟು ಆಗ್ತಾ ಇದೆ. ನೋಡಿ, ಇನ್ನೂ ಇಷ್ಟೊಂದು ನಾನೆಲ್ಲ ಹೊಂದಿಸ್ಬೇಕು. ಬಟ್ಟೆ ಮಡಚಿಲ್ಲ ನೋಡಿ, ಇಷ್ಟು ಹೊಂದಿಸಿದ್ದೀನಿ. ಇವೆಲ್ಲ ವೇಸ್ಟು ನೋಡಿ, ಇದೆಲ್ಲ ವೇಸ್ಟು ನೋಡಿ. ಡೇಟ್ ಪಾರಾಗಿದೆ ಇದು. ಸುಮ್ಮನೆ ಎಷ್ಟು ದಿವಸ ಹಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವನ್ನೆಲ್ಲ ಒಗೆದ್ಬಿಡ್ತೀನಿ. ನೋಡಿ, ಆಮೇಲೆ ನೋಡಿ ಎಲ್ಲ ಹೊಂದಿಸಿದ್ಮೇಲೆ ತೋರಿಸ್ತಾಯಿದ್ದೀನಿ ನಿಮಗೆ. ಈ ಥರ ಆಗಿದೆ. ಮಳೆ ಸ್ವಲ್ಪ ಸ್ವಲ್ಪ ಬರ್ತಾನೇ ಇದೆ ನೋಡಿ. ಈ ಥರ ಕ್ಲೀನಾಗಿ ಆಯಿತು ನೋಡಿ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.